ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭೂಮಿಗೆ ಅದೆಷ್ಟು ವಯಸ್ಸಾಗಿದೆಯೋ ಆ ದೇವರಿಗೆ ಗೊತ್ತು. ಆದರೂ ಮನುಷ್ಯರಾಗಿ ಹುಟ್ಟಿರೋ ನಾವೇ ಬೃಹಸ್ಪತಿಗಳೇನೋ ಎಂಬಂತೆ ಅಂದಾಜು ಮಾಡ್ತೀವಿ. ಅದನ್ನೇ ನಂಬಿಕೊಂಡ ನಾವುಗಳು ಹೌದಾ ಅಂತ ನಮ್ಮದೇ ಕಲ್ಪನೆಯಲ್ಲಿ ಹುಬ್ಬೇರಿಸ್ಬಿಡ್ತೀವಿ. ಆದರೆ ನಮಗೆ ದೇವರ ವರದಾನವಾಗಿ ಸಿಕ್ಕಿರೋದು ಈ ಪ್ರಕೃತಿ, ಹಾಗೆ ಪ್ರಕೃತಿಯ ಮಾತನ್ನು ಆಲಿಸಿದ ಅದೆಷ್ಟೋ ಮಹಾನ್ ಶಕ್ತಿಗಳು ನಮಗೆ ಸಿಕ್ಕಿರೋದು ನಮ್ಮ ಜನ್ಮಾಂತರಗಳ ಪುಣ್ಯಫಲ ಅಲ್ಲದೆ ಮತ್ತೇನೂ ಅಲ್ಲ. ಅವರು ರಚಿಸಿದ ವೇದ ಪುರಾಣಗಳು, ಮಹಾನ್ ಗ್ರಂಥಗಳು, ವಿಜ್ಞಾನ, ತಂತ್ರಜ್ಞಾನ ಎಲ್ಲವೂ ಇಂದಿಗೂ ಬಗೆಹರಿಸೋದಕ್ಕೆ ಸಾಧ್ಯವೇ ಆಗಿಲ್ಲ. ಅಂಥದ್ರಲ್ಲಿ ಅವರ ಜ್ಞಾನ ಭಂಡಾರ, ಅವರ ಅಗಾಧ ಗ್ರಹಣ ಶಕ್ತಿಯ ಬಗ್ಗೆ ಚಿಂತಿಸಿದ್ರೂ ಕೂಡ ನಾವು ಭ್ರಮೆಯಲ್ಲೇ ಮುಳುಗಿಬಿಡ್ತೀವಿ. ನಮ್ಮ ಪೂರ್ವಿಕರ ಶಕ್ತಿಯೇ ಅಂಥದ್ದು. ಮಾನವ ಜನ್ಮವೇ ದೊಡ್ಡದು ಎಂದು ಸಾರಿದ ದೇವಮಾನವರೇ ಅವರೆಲ್ಲರೂ. ಇಸ್ಲಾಂನಲ್ಲಿ ಮಾನವನೇ ದೇವರಾದ ಧರ್ಮ ಕಟ್ಟಿದ, ಕ್ರೈಸ್ತರಲ್ಲೂ ಮನುಷ್ಯನೇ ದೇವರಾದ ಧರ್ಮ ಕಟ್ಟಿದ, ಗೌತಮನು ಬೌದ್ಧ ಧರ್ಮ ಸ್ಥಾಪಿಸಿ ದೇವರಾದ. ಹೀಗೆ ಅದ್ಯಾವುದೇ ಧರ್ಮಗಳನ್ನು ತೆಗೆದುಕೊಂಡ್ರೂ ಅಲ್ಲೊಬ್ಬ ಮನುಷ್ಯನೇ ಇದ್ದು ಈ ಅಚಿಂತ್ಯ ಪ್ರಕೃತಿಯ ಮಾರ್ಗದರ್ಶನಕ್ಕೆ ಓಗೊಟ್ಟು ಧರ್ಮ ಸೃಷ್ಟಿ ಮಾಡಿರುವವರೇ. ಆದರೆ ನಮ್ಮ ಪುರಾತನ ವೈದಿಕ ಧರ್ಮವೇ ಸನಾತನ ಧರ್ಮವಾಗಿದೆ. ಸನಾತನರೇ ಹಿಂದೂ ಧರ್ಮವನ್ನು ಉದ್ಧರಿಸಿದ್ದಾರೆ. ನಮ್ಮ ಧರ್ಮದಲ್ಲೇ ದೇವರಿಗೆ ದೇವರಾದರೂ ಇರೋದು ಅದಕ್ಕಾಗೆ. ನಾವೆಲ್ಲರೂ ಮಣ್ಣಿನಲ್ಲೂ, ಕಲ್ಲಿನಲ್ಲೂ, ನೀರಿನಲ್ಲೂ, ಗಾಳಿಯಲ್ಲೂ, ಆಕಾಶದಲ್ಲೂ, ಮರದಲ್ಲೂ, ಪ್ರತಿ ಉಸಿರಿನಲ್ಲೂ ಆ ಭಗವಂತನನ್ನು ಹುಡುಕೋದು. ಅದೆಷ್ಟೋ ಕೋಟಿ ದೇವರನ್ನು ಪೂಜಿಸ್ತಾ ಇರೋದು. ಅದೆಲ್ಲದರ ಶಕ್ತಿ ಅನುಭವಿಸಿದವರಿಗೆ ತಿಳಿಯೋಕೆ ಸಾಧ್ಯ. ಅರಿಯದವರಿಗೇನು ಗೊತ್ತು, ಕಸ್ತೂರಿ ಪರಿಮಳ ಎಂದು ಸುಮ್ಮನಾಗಬೇಕಷ್ಟೆ. ಆದರೆ ಇವತ್ತಿನ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ಇಡೀ ಭೂಮಿ ಮೇಲೆ 3 ಯುಗಗಳೇ ಕಳೆದು ಹೋಗಿದೆ. ಈಗ ನಡೀತಾ ಇರೋದು ಕಲಿಯುಗ. ಕಲಿ ಅಂದರೆ ಕಷ್ಟದ ಯುಗ ಅಂತ ಇದಾಗಲೇ ವೇದ ಉಪನಿಷತ್ತುಗಳು, ಗೀತೆ ಸಾರಿ ಹೇಳಿಬಿಟ್ಟಿದೆ. ಆ 3 ಯುಗಗಳಲ್ಲೂ ಮಾನವ ಸಂತತಿಯ ಶಕ್ತಿ ಅಗ್ರಗಣ್ಯವಾಗಿತ್ತು. ಮನುಷ್ಯ ಕಡಿಮೆ ಅಂದರೂ 25ರಿಂದ 30 ಅಡಿಗಳಷ್ಟು ಆಳೆತ್ತರವಾಗಿ ದಷ್ಟಪುಷ್ಟವಾಗಿ ಇರ್ತಾ ಇದ್ರು. ಅವರ ಬಲಾಬಲದ ಬಗ್ಗೆ ಹೇಳೋದಕ್ಕಿಂತ ಪೌರಾಣಿಕ ಕಥೆಗಳೇ ವಿಜೃಂಭಿಸಿಬಿಟ್ಟಿವೆ. ಆಗಿನ ಕಾಲದಲ್ಲಿ ದಾನವರು ಮಾನವರು ಅವಿನಾಭಾವದಿಂದ ಆಶ್ರಯಿಸಿದ್ದ ಕಾಲ ಅದು. ಆಗಿನ ಕಾಲ ಈಗಿನಂತಲ್ಲ. ಕರೆಂಟ್ ಇಲ್ಲ, ಇಂಟರ್ನೆಟ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಏನೇನೂ ಇಲ್ಲದಿದ್ರೂ ಅಂದೇ ಎಲ್ಲವನ್ನೂ ಸಿದ್ಧಪಡಿಸ್ಬಿಡ್ತಿದ್ರು. ನಾವೆಲ್ಲ ಇನ್ನು 1000 ವರ್ಷಗಳಾದರೂ ಅವರೆಲ್ಲರೂ ಬಿಟ್ಟು ಹೋದ ಸಿದ್ಧಾಂತವನ್ನೇ ಅಳವಡಿಸಿಕೊಳ್ಳಬೇಕೇ ಹೊರತು ಹೊಸದಾಗಿ ಆವಿಷ್ಕರಿಸಲು ಸಾಧ್ಯವಿಲ್ಲ. ಅಂದಿನ ಜ್ಞಾನಿಗಳ ವಿಷಯಕ್ಕೆ ಬರೋದಾದರೆ ಅವರ ದೇಹಾಕಾರಕ್ಕೆ ತಕ್ಕಂತೆ ಅದ್ಭುತ ಶಕ್ತಿ ಸಂಪಾದಿಸ್ತಾ ಇದ್ರು. ನಮ್ಮ ವೇದೋಪನಿಷತ್, ಯೋಗಾಂಗ ಸಿದ್ಧಾಂತಗಳೆಲ್ಲವೂ ಒಂದಂತೂ ಸ್ಪಷ್ಟವಾಗಿ ಉಲ್ಲೇಖಿಸಿವೆ. ಯೋಗದ ಮೂಲಪುರುಷ ಹಾಗೂ ಭೂಮಂಡಲ ಮೊದಲ ಯೋಗಿಯೇ ಶಿವಯೋಗಿ, ಅಂದರೆ ಆದಿಯೋಗಿ ಅಂತ ಹೇಳಲಾಗಿದೆ. ಈ ಅಷ್ಟಾಂಗದ ಯೋಗದ ಮೂಲವೇ ಆದಿಯೋಗಿ ಎಂದು ಉಲ್ಲೇಖವಾಗಿದೆ. ಒಂದೊಂದು ಯೋಗ ಸಿದ್ಧಾಂತವು ವಿವಿಧ ಆಯಾಮಗಳಲ್ಲಿ ಯೋಗದ ಅನ್ವೇಷಣೆ ಮಾಡಿವೆ. ನಮಗೆಲ್ಲ ತಿಳಿದಂತೆ ಹಠಯೋಗವೇ ಆಯಸ್ಸನ್ನು ವೃದ್ಧಿಸೋಕೆ ಚಿರಂಜೀವಿಯಾಗಲು ಮೂಲಮಂತ್ರ. ಇಂದಿಗೂ ಹಿಮಾಲಯದ ಕಣಿವೆಗಳಲ್ಲಿ, ಗೌಣ ಗುಹೆಗಳಲ್ಲಿ ಹಲವಾರು ಹಠಯೋಗಿಗಳು ಸಾವಿರಾರು ವರ್ಷಗಳಿಂದ ಜೀವಂತವಾಗಿದ್ದಾರೆಂದು ನಂಬಲಾಗಿದೆ. ಅಷ್ಟೇ ಅಲ್ಲದೆ ಅವರನ್ನು ಶಿವನೆಂದೇ ಆರಾಧಿಸುತ್ತಾರೆ. ನಾವೆಲ್ಲ ಹಾರುವ ಸಾಧುಗಳು, ನೀರಿನಲ್ಲಿ ತೇಲುವ ಯೋಗಿಗಳು ಅಷ್ಟೇ ಯಾಕೆ, ಕಲ್ಲಿನಂತೆ ಹಿಗ್ಗಿ ಕಡ್ಡಿಯಂತೆ ಕುಗ್ಗುವ ಸಾಧಕರು ಇದ್ದಾರೆ ಅಂತ ನಾವು ಕೇಳಿದ್ದೇವೆ, ನೋಡಿದವರೂ ಇದ್ದಾರೆ. ಹಾಗಾದರೆ ಅವರಿಗೆಲ್ಲ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅಂತ ಭ್ರಮೆ ಹುಟ್ಟುತ್ತೆ. ನಮಗೆಲ್ಲ ನಮ್ಮ ವೇದ ಪುರಾಣಗಳ ಅಧ್ಯಯನದಿಂದ ಮಾತ್ರವೇ ಕುಂಡಲಿನಿ ಶಕ್ತಿ ಹಾಗೂ ಚಕ್ರ ಸಾಧನೆಯಲ್ಲಿ ಪ್ರಾಪ್ತವಾಗುವ ಅದ್ಭುತ ಶಕ್ತಿಯ ಬಗ್ಗೆ ತಿಳಿದು ಬರುತ್ತೆ. ಆದರೆ ನಿಜವಾದ ಸಾಧಕರು ಆ ಶಕ್ತಿಯನ್ನು ಅನುಭವಿಸುವಾಗ ಅವರ ಅಂತರಾತ್ಮ ಅದೆಂಥ ನಿರಾಳ ಆಗಿದ್ದಿರಬಹುದಲ್ವ. ಸ್ನೇಹಿತರೆ, ಎಲ್ಲ ಮನುಷ್ಯರು ಸಾಧನೆ ಮಾಡಿದರೆ ಕೇವಲ 7 ಅಥವಾ 9 ಚಕ್ರಗಳಿವೆ ಅಂತಾರೆ. ಅದರಲ್ಲಿ ಮೊದಲನೆಯದ್ದು ಮೂಲಾಧಾರ, ಎರಡನೆಯದ್ದು ಸ್ವಾಧಿಷ್ಠಾನ, ಮೂರನೆಯದ್ದು ಮಣಿಪುರ, ಹೀಗೆ ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳಾಗಿ ಒಟ್ಟು 7 ಚಕ್ರಗಳು ಮುಖ್ಯವಾದವು ಎನ್ನುತ್ತಾರೆ.
ಇನ್ನು ಕೆಲವರು 7ರ ನಂತರ ಶಿಖಾಚಕ್ರ ಮತ್ತು ಕೊನೆಯದಾಗಿ 9ನೇದು ಪಶ್ಚಿಮ ಚಕ್ರ ಅಂತ ಅನುವಾದಿಸುತ್ತಾರೆ. ಇವಿಷ್ಟು ಈಗಿನ ಪೀಳಿಗೆಯ ಒಂದು ನಿರ್ದಿಷ್ಟವಾದಂತಹ ಚಕ್ರಬಲಗಳು. ಆದರೆ ಈ ಚಕ್ರಗಳ ಸಂಪೂರ್ಣ ವಿವರಣೆಯನ್ನ ನೋಡೋದಾದ್ರೆ ನಮ್ಮ ಪೂರ್ವಿಕರು ಕನಿಷ್ಠವೆಂದ್ರು 21 ಚಕ್ರಗಳನ್ನ ಆಕ್ಟಿವ್ ಮಾಡಿಕೊಂಡಿದ್ರು. ಅವರಲ್ಲಿ ಜ್ಞಾನ ಮತ್ತು ಶಕ್ತಿಯ ಅಪರಿಮಿತ ಹೇಗಿತ್ತೆಂದ್ರೆ ಅವರು ನಿಂತಲ್ಲೇ ಮಾಯವಾಗುವ ಶಕ್ತಿ ಇತ್ತು. ನಿಂತಲ್ಲೇ ಗಾತ್ರ ಹಿಗ್ಗಿಸೋದು, ಕುಗ್ಗಿಸೋ ಶಕ್ತಿ ಇರ್ತಾ ಇತ್ತು. ತಮಿಳ ಶಾಸನದಲ್ಲಿ 66 ಚಕ್ರಗಳನ್ನ ಜಾಗೃತಗೊಳಿಸಿಕೊಂಡಿದ್ದ ಮಹಾನ್ ಋಷಿ ಮುನಿಗಳಿದ್ರು. ಅವರ ಶಿಲಾಮೂರ್ತಿಗಳು ಅಂದ್ರೆ ಒಂದೇ ದೇಹದ ವ್ಯಕ್ತಿ 66 ದೇಹಗಳನ್ನ ಹೊಂದಿರುವಂತೆ ಚಿತ್ರಿಸಲಾಗಿದೆ. ಇದುವೇ ಕಲಿಯುಗದ ಮೊದಲ ಸಾಧಕನೆಂದು ಚಿಂತನೆ ಇದೆ. ಮನುಷ್ಯ ದೇಹ ರಚನೆಯಲ್ಲಿ ಬದಲಾವಣೆಯಾಗ್ತಾ ಇಂದಿಗೆ ಆ ಸಾಮರ್ಥ್ಯ ಕ್ಷೀಣಿಸಿದೆ. ದೇಹದಲ್ಲಿ ಪ್ರಮುಖವಾಗಿ 114 ಚಕ್ರಗಳಿವೆ ಅಂತ ಶಾಸನ ಹೇಳುತ್ತೆ. ಒಬ್ಬ ಸಾಧಕ 84 ಚಕ್ರಗಳನ್ನು ಸಿದ್ಧಿಸಿಕೊಂಡಿದ್ರೆ ಆತನಿಗೆ ಬಲಿಷ್ಠವಾಗಿರುವ ಶಕ್ತಿಗಳೆಲ್ಲವೂ ಕೈವಶವಾಗಿರುತ್ತೆ. ಪ್ರಕೃತಿಯಲ್ಲಿನ ವಿಕೋಪಗಳನ್ನು ಸರಿಪಡಿಸುವ ಸಾಮರ್ಥ್ಯವಿರುತ್ತೆ. ಒಂದು ಲೆಕ್ಕದಲ್ಲಿ ದೇವರಂತೆಯೇ ಆಗ್ಬಿಟ್ಟಿರ್ತಾನೆ. ದೇಹದ ನರಜಾಲದಲ್ಲಿ ಸುರುಳಿಸುತ್ತಿರುವ ಶಕ್ತಿ ಕೇಂದ್ರಗಳು ಒಂದೊಂದೇ ತೆರೆಯುತ್ತಾ ಹೋದಂತೆ ನೀರಿನಲ್ಲೂ ಜೀವಿಸಬಲ್ಲ, ಗಾಳಿಯಲ್ಲೂ ಜೀವಿಸಬಲ್ಲ, ಬೆಳಕಿನ ಕಿರಣವಾಗಿ ರೂಪುಗೊಳ್ಳಬಲ್ಲ, ಮಣ್ಣಿನ ಕಣದಲ್ಲೂ ಹರಿದಾಡಬಲ್ಲ, ಅಗ್ನಿಯಲ್ಲಿ ಉರಿಯಬಲ್ಲ. ಹೀಗೆ ಅದೆಲ್ಲವೂ ಕೇವಲ 84 ಚಕ್ರಗಳು ಸಿದ್ಧಿಸಿದಾಗ ಅಸಾಮಾನ್ಯನಾಗ್ಬಿಟ್ಟಿರ್ತಾನೆ ಸಾಧಕ. ಆದರೆ ಇನ್ನೂ ಮುಂದಕ್ಕೆ ಸಾಧನೆ ಮಾಡೋದಾದ್ರೆ ಅವನ ಚಿತ್ತ 108 ಚಕ್ರಗಳತ್ತ. ನಾವೆಲ್ಲ ಈ ಬ್ರಹ್ಮಾಂಡ ಹೇಗಿದೆಯೋ ಅದನ್ನ ನೋಡಿರೋರಾದ್ರೂ ಯಾರು ಅಂತ ಮಾತನಾಡ್ತೀವಿ. ಒಬ್ಬ ಮನುಷ್ಯ 114 ಚಕ್ರಗಳನ್ನ ಸಿದ್ಧಿಸ್ಕೊಳ್ಬೇಕಾದ್ರೆ ಮೊದಲು 108 ಚಕ್ರಗಳೇ ಬಹುಮುಖ್ಯ. 108 ಚಕ್ರ ಸಿದ್ಧಿಸಿದ್ರೆ ಇನ್ನುಳಿದ 6ರಲ್ಲಿ 4 ಚಕ್ರಗಳು ಪ್ರಕೃತಿಯ ಉಡುಗೊರೆಯಾಗಿರ್ತವೆ. ಮತ್ತೆ ಇನ್ನುಳಿದ 2 ಅಂದ್ರೆ ಅವೇ ಶಿವ ಶಕ್ತಿಯರೇ ಆತನೊಂದಿಗೆ ವಿಲೀನವಾಗುವ ಪ್ರಕ್ರಿಯೆ. ನಮ್ಮ ವೇದೋಪನಿಷತ್, ಪುರಾಣ ಗ್ರಂಥ ಭಂಡಾರಗಳು ನಮೂದಿಸಿರುವಂತೆ 108 ಸಂಖ್ಯೆಯೇ ಇಡೀ ಸೃಷ್ಟಿ ಶಕ್ತಿಯ ಮೂಲಸ್ಥಾನ. ಸೌರವ್ಯೂಹದಿಂದ ಭೂಮಿಯ ಅಂತರ 108 ಅನುಪಾತದಷ್ಟಿದೆ. ಹಾಗೆ ಭೂಮಿಯಿಂದ ಚಂದ್ರನ ಒಟ್ಟು ಅಂತರವು 108 ಅನುಪಾತದಲ್ಲೇ ಸೃಷ್ಟಿಯಾಗೋಗಿದೆ. ಹಾಗೆ ನಮ್ಮ ಪೂರ್ವಿಕರು ಆಧ್ಯಾತ್ಮಿಕ ಮಾರ್ಗದಲ್ಲಿ 108 ಬಾರಿ ಪ್ರತಿನಿತ್ಯ ಧ್ಯಾನ ಮಾಡ್ತಿದ್ರೆ ಶಾಂತಿ, ಸಮಾಧಾನ, ಏಕಾಗ್ರತೆ ಲಭಿಸುತ್ತೆ ಅಂತಾರೆ. ಹಾಗೆ 108 ದಿನಗಳು ಒಬ್ಬ ಮನುಷ್ಯ ಅನ್ನ ಆಹಾರ ಇಲ್ಲದೆ ಹಿಡಿತ ಸಾಧಿಸಿದ್ರೆ ಆತನ ದೇಹ ಚೈತನ್ಯ ಭರಿತವಾಗುತ್ತೆ. ಒಬ್ಬ ವ್ಯಕ್ತಿ ಸಾಧನೆ ಮಾಡಲು ಹೊರಟರೆ 108 ದಿನಗಳಲ್ಲೇ ಆತನಿಗೆ ಚಕ್ರಗಳು ಜಾಗೃತವಾಗುತ್ತವೆ. 108 ದಿನಗಳು ಜಪ, ತಪ, ಧ್ಯಾನ ಮಾಡಿದ್ರೆ ತಲೆನೋವು, ಬೆನ್ನು ನೋವು, ಉದರಬೇನೆ ಹೀಗೆ ಸಣ್ಣ ಪುಟ್ಟದಾದ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಬಂದಿರುತ್ತೆ. ಇವೆಲ್ಲವನ್ನು ಗಮನಿಸಿದ್ರೆ 108ರಲ್ಲಿ ಒಂದು ಅದ್ಭುತವಾದ ಶಕ್ತಿ ಅಡಗಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಅದೇ ಸೃಷ್ಟಿಯ 108 ಚಕ್ರಗಳಿಂದಲೇ ಮನುಷ್ಯನ ಸೃಷ್ಟಿಯಾಗಿರೋದು. ಆ ನರಜಾಲಗಳಲ್ಲೇ ಈ ಅದ್ಭುತ ಸೃಷ್ಟಿಯ ಪ್ರಮುಖ ಕೇಂದ್ರಗಳು. ತ್ರಿಕೋನದಂತಿರೋ ಆ ನರಕೇಂದ್ರಗಳು ಜಾಗೃತವಾದರೆ ಚಕ್ರದಂತೆ ಅದರ ವಿಕಿರಣಗಳು ಹೊರಸೂಸೋದಕ್ಕೆ ಶುರು ಮಾಡುತ್ತೆ. ವಿಕಿರಣಗಳು ಆ ಹೊರಸೂಸುವಿಕೆಯಿಂದಲೇ ಪ್ರಕೃತಿಯಲ್ಲಿರುವ ಅಣುರಣ ಕಣ ಗಣಗಳ ಶಕ್ತಿವರ್ಧಕಗಳು ಮಾನವನ ಶಕ್ತಿ ಕೇಂದ್ರಗಳಿಗೆ ಸ್ಪಂದಿಸೋದಕ್ಕೆ ಶುರುವಾಗುತ್ತೆ. ಆಗಲೇ ಸಾಧಕನಿಗೆ ಈ ಪ್ರಕೃತಿಯಲ್ಲಿನ ವಿಸ್ಮಯಗಳು ಒಂದೊಂದೇ ತರ್ಕಕ್ಕೆ ಬರಲು ಶುರುವಾಗುತ್ತೆ. ಆತನ ಚಿಂತನೆಗಳನ್ನು ಈ ಪ್ರಕೃತಿಯ ಶಕ್ತಿಗಳು ಅರ್ಥೈಸ್ಕೊಳ್ತಾವೆ. ಆತನ ಅಣತಿಯಂತೆ ಎಲ್ಲವೂ ಕಾರ್ಯಗತವಾಗೋದಕ್ಕೆ ಶುರುವಾಗುತ್ತೆ. ಹೀಗೆ ಈ ಪ್ರಕೃತಿಯೊಂದಿಗೆ ಬೆರೆಯುತ್ತಾ ಆ ಶಕ್ತಿಯ ಮುನ್ನುಡಿಯಂತೆ ಧಾವಿಸಿದರೆ ದೇಹದಲ್ಲಿರೋ 108 ಚಕ್ರಗಳು ತೆರೆದುಕೊಳ್ಳುತ್ತೆ ಅಂತಾರೆ. ಆದರೆ ಈಗಿನ ಕಾಲಘಟ್ಟಕ್ಕೆ ಮನುಷ್ಯನ ಬೆಳವಣಿಗೆಗೆ 100 ವರ್ಷಗಳೇ ಬೇಕು. ಅಂದರೆ 10 ಜನ್ಮಗಳು ಸಾಧನೆಯಲ್ಲೇ ತೊಡಗಬೇಕು. ಒಂದು ವೇಳೆ 108 ಚಕ್ರಗಳು ಸಿದ್ಧಿಸ್ಬಿಟ್ರೆ ಏನಾಗಬಹುದು ಅಂತ ಊಹೆ ಮಾಡಿದರೆ ಬಹುಶಃ ನಮ್ಮೆಲ್ಲರ ತರ್ಕಕ್ಕೆ ಮೀರಿದ್ದಾಗತ್ತೆ. ಯಾಕೆಂದರೆ ಆ ವೇಳೆಗೆ ಆತ್ಮವನ್ನೇ ಸೃಷ್ಟಿಸುವ ಶಕ್ತಿ ಇರುತ್ತೆ. ಒಂದು ಲೋಕವನ್ನೇ ಸೃಷ್ಟಿಸುವ ಅದಮ್ಯತೆ ಬಂದಿರುತ್ತೆ. ಗ್ರಹಗಳ ಚಲನೆಯನ್ನೇ ಬದಲಾಯಿಸುತ್ತಾನೆ.
ಹೊಸ ಬ್ರಹ್ಮಾಂಡವನ್ನೇ ಹುಟ್ಟಿಸಿ ಬಿಡ್ತಾನೆ. ಚಿರಂಜೀವಿಯಾಗ್ಬಿಡ್ತಾನೆ. ಯಾವ ದೇಹ ಬೇಕೋ, ಯಾವ ಆಕಾರ ಬೇಕೋ, ಯಾವ ಪರ್ವತವಾಗಬೇಕೋ, ಯಾವ ನದಿಯಾಗಿ ಹರಿಯಬೇಕೋ ಎಲ್ಲವೂ ಸಾಧ್ಯವಾಗ್ಬಿಡುತ್ತೆ. ಗಾಳಿಯ ದಿಕ್ಕನ್ನೇ ಬದಲಿಸಬಲ್ಲ, ನೀರಿನ ಹರಿವನ್ನೇ ನಿಲ್ಲಿಸಬಲ್ಲ, ಅಗ್ನಿಯ ಜ್ವಾಲೆಯನ್ನೇ ಕರಗಿಸಬಲ್ಲ ಆ ಶಿವನೇ ಆಗ್ಬಿಡ್ತಾನೆ ಸಾಧಕ. ಆ ತ್ರಿಮೂರ್ತಿಗಳ ಶಕ್ತಿಯೇ ಸಿದ್ಧಿಸ್ಬಿಡುತ್ತೆ. ಶ್ರೀ ಗುರು ದತ್ತಾತ್ರೇಯರು ಎಲ್ಲ ಸಾಧಕರಿಗೂ ಯಾಕೆ ಮೊದಲ ಗುರುವಾಗಿ ನಿಲ್ತಾರೆ ಅಂದರೆ ಅದೇ ಕಾರಣಕ್ಕೆ. ತ್ರಿಮೂರ್ತಿಗಳ ಅವತಾರವಾಗಿ ಜನ್ಮ ತಾಳಿದ ಶ್ರೀ ಗುರು ದತ್ತಾತ್ರೇಯರು 114 ಚಕ್ರಗಳನ್ನು ಸಿದ್ಧಿಸಿಕೊಂಡಿದ್ದವರು. ಯಾರೇ ಒಬ್ಬ ಸಾಧಕ 21 ಚಕ್ರಗಳನ್ನು ಸಿದ್ಧಿಸಿದ್ರೆ ಗುರು ದತ್ತಾತ್ರೇಯರ ದರ್ಶನ ಭಾಗ್ಯ ಸಿಗುತ್ತೆ. 7 ಚಕ್ರಗಳು ಸಂಪೂರ್ಣ ಸಿದ್ಧಿಸಿದ ನಂತರವೇ ಮಹಾ ಅವತಾರ ಬಾಬಾಜಿಯವರ ಮುಂದಿನ ನಡೆಯ ಬಗ್ಗೆ ಅವರೊಂದಿಗೆ ಚರ್ಚಿಸುತ್ತಾರೆ. ಆಗ ಸಕಲ ಜೀವರಾಶಿಗಳ ಅಂತರಂಗ ಅರಿಯುವ ಶಕ್ತಿ ಸಿದ್ಧಿಸಿರುತ್ತೆ. ಮೋಕ್ಷ ಅನ್ನೋದಿಲ್ಲ, ಆತ್ಮಕ್ಕೆ ಸಾಧಕರಿಗೆ ಭೂಮಿಗಿಂತಲೂ ಕಠಿಣ ತಪೋಭ್ಯಾಸ ಪರೀಕ್ಷೆಗಳು ನಡೆಯುತ್ತೆ. ಮುಂದೆ 114 ಚಕ್ರ ಸಿದ್ಧಿಸಿದ್ರೆ ಆತನೇ ಶಿವವಾಗಿ ಬಿಡ್ತಾನೆ. ಇಡೀ ಭೂಮಿ ಮೇಲೆ 114 ಚಕ್ರಗಳನ್ನು ಸಿದ್ಧಿಸಿಕೊಂಡ ಮೊದಲ ಯೋಗಿಯೇ ಆದಿಯೋಗಿ, ಅದು ಸಾಕ್ಷಾತ್ ಶಿವ ಪರಮಾತ್ಮನೇ. ಯೋಗ ವಿಧಾನದಲ್ಲಿರೋದು 114 ಚಕ್ರಗಳೇ ಎಂದು ಶಿವ ಪಾರ್ವತಿಗೆ ಚರ್ಚೆಯಾದಾಗ ಜಗನ್ಮಾತೆ ಪಾರ್ವತಿ ದೇವಿ 114ಕ್ಕಿಂತಲೂ ಅಧಿಕವಿದೆ ಎಂದು ವಾದಿಸುತ್ತಾಳೆ. ಹಾಗೆ ಅದೇ ಚರ್ಚೆಯಲ್ಲಿ ಸಾಧಿಸಿ ತೋರಿಸುತ್ತೇನೆ, ಅಲ್ಲಿಯವರೆಗೂ ನಾನಿಲ್ಲಿರುವುದಿಲ್ಲವೆಂದು ಕೈಲಾಸವನ್ನು ತೊರೆದು ಹಿಮಾಲಯಕ್ಕೆ ತೆರಳಿ ಸಾಕಷ್ಟು ವರ್ಷಗಳು ತಪೋನಿರತಳಾಗುತ್ತಾಳೆ. ಯಾವುದೇ ದಿಕ್ಕಿಗೆ ಕೂತರೂ, ಯಾವುದೇ ಭಂಗಿಯಲ್ಲೂ ಧ್ಯಾನಸ್ಥಳಾದರೂ 114 ಚಕ್ರಗಳು ಮಾತ್ರ ಸಿದ್ಧಿಸುತ್ತವೆ. ಕೊನೆಗೆ ಸೋತು ಶಿವನ ಬಳಿಗೆ ಬಂದು ಪಾದಕ್ಕೆ ಬೀಳ್ತಾಳೆ. ನೀನೇ ಸೃಷ್ಟಿಕರ್ತ, ನೀನೇ ಆದಿಯೋಗಿ, ನೀನೇ ಸಕಲ ಜೀವರಾಶಿಗಳ ಸಹಸ್ರ ಕಮಲ, ನಿನ್ನ ಸೇವೆಗಾಗೇ ಕುಂಡಲಿನಿ ಶಕ್ತಿಯಾಗಿ ನಿಮ್ಮ ಪಾದ ಹೊಕ್ಕಿ ಬಿಡ್ತೇನೆ ಎನ್ನುತ್ತಾಳೆ ಆ ಜಗನ್ಮಾತೆ. ಆ 2 ಶಕ್ತಿಗಳೇ ಕೊನೆಯ ಹಂತ 114 ಚಕ್ರಗಳಲ್ಲಿ ಬೆರೆತು ಹೋಗಿರೋದು. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ 16 ಬ್ರಹ್ಮ, 16 ದೇವೇಂದ್ರ, ಸಾವಿರಾರು ದೇವಾನುದೇವತೆಗಳೆಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಅಂತ್ಯ ಅನ್ನೋದಿದೆ ಎನ್ನುತ್ತೆ ಶಾಸ್ತ್ರ. ಆದರೆ ಸೂರ್ಯ, ಚಂದ್ರ, ಭೂಮಿಯಂತೆಯೇ ಅವರಿಗೂ ಲಕ್ಷಾಂತರ ವರ್ಷಗಳ ಆಯಸ್ಸು ಸಿದ್ಧಿಸಿರುತ್ತೆ. ಅವರು ಒಂದಲ್ಲ ಒಂದು ದಿನ ನಿವೃತ್ತರಾಗಬೇಕು, ಮತ್ತೆ ಈ ಪ್ರಕೃತಿ ಸಮತೋಲನ ಮಾಡಲೇಬೇಕು. ಹಾಗಾಗಿ ಇಲ್ಲಿ ಶಾಶ್ವತ ಅನ್ನೋದು ಯಾವುದೂ ಇಲ್ಲ. ಈ ಭೂಮಿಯು ನಶಿಸಿ ಹೋಗುತ್ತೆ, ಸೂರ್ಯನು ಬೂದಿಯಾಗ್ತಾನೆ, ಚಂದ್ರನು ಇಲ್ಲವಾಗುತ್ತಾನೆ. ಅದರ ಬದಲಿಗೆ ಬೇರೊಬ್ಬರು ಹುಟ್ಟುತ್ತಾರೆ. ನಮ್ಮಂಥ ಇನ್ಯಾವುದೋ ಗ್ರಹದಲ್ಲಿ ಸೃಷ್ಟಿಯಾಗುವ ಜೀವ ಸಂಕುಲಕ್ಕೆ ಬೆಳಕಾಗಿ ನಿಲ್ತಾರೆ. ಆ ದಿವ್ಯ ಶಕ್ತಿಯನ್ನು ಸೇರಲು ದಾರಿದೀಪವಾಗ್ತಾರೆ. ಅದಕ್ಕಾಗಿ ಪ್ರತಿ ಕ್ಷಣವೂ ಒಳ್ಳೆಯದನ್ನೇ ಬೇಡ್ಕೊಳ್ಳಿ, ಒಳ್ಳೆಯದನ್ನೇ ಪ್ರಾರ್ಥಿಸಿ ಅನ್ನೋದು ಅದೇ ಕಾರಣಕ್ಕೆ. ಇಲ್ಲಿ ಶಾಶ್ವತ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ. ಅಂದರೆ ನಾವೆಲ್ಲರೂ ಹುಟ್ಟಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯಕ್ಕಾಗಿ. ಇಲ್ಲಿ ಒಂದಾಗಿ ಸೇರಿರೋದು ತಿಳಿಯೋದಕ್ಕೆ, ಅರಿಯೋದಕ್ಕೆ, ತಿಳಿಸೋದಕ್ಕೆ, ಒಳ್ಳೆಯದನ್ನೇ ಬಿಟ್ಟು ಹೋಗೋದಕ್ಕೆ ಮಾತ್ರ. ಗಡಿಯಾರ ತಿರುಗ್ತಾ ಇರೋದು ನಮ್ಮ ಆಯಸ್ಸಿನ ಪ್ರತಿ ಕ್ಷಣವನ್ನು ಲೆಕ್ಕ ಹಾಕುತ್ತಿರುವ ಪರಮಾತ್ಮನಾಗಿ ಮಾತ್ರ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.